ಒಂಚೂರು ಹೆಚ್ಚು ಕಮ್ಮಿ ಆಗಿದ್ರು ಪ್ರಾಣನೇ ಹೋಗ್ತಿತ್ತು. ನಾವು ಬೆಳಗ್ಗೆ ಎದ್ದು ರೆಡಿಯಾಗಿ ಹೊರಟಿದ್ದೆ ಚುಂಚನಗಿರಿಗೆ. ಬಸ್ಸಲ್ಲಿ ಹೋಗೋಣ ಅನ್ಕೊಂಡು ಹೊರಟ್ವಿ. ಬಸ್ಸಲ್ಲಿ ಜನ ಇಲ್ದೇ ಇರೋ ಕಾರಣ ಇವಳು ನೋಡಿ ಹೆಂಗೆ ಆರಾಮಾಗಿ ಒಂದು ಸೀಟ್ ಫುಲ್ ಮಲಗಿದ್ದಾಳೆ. ನಾನು ದೇವ್ರ ಕೈ ಮುಗಿದ ಮೇಲೆ ನೋಡೋಷ್ಟರಲ್ಲಿ ಇವ್ರು ನನ್ನ ಬಿಟ್ಬಿಟ್ಟು ಹೊರಟೆ ಹೋಗ್ಬಿಡೋದಾ. ನಾನು ಚುಂಚನಗಿರಿಗೆ ಸುಮಾರು ಸಲ ಬಂದಿದ್ದೀನಿ, ಯಾಕಂದರೆ ಇದು ನಮ್ಮಮ್ಮ ಮನೆ ದೇವರು. ಇವತ್ತು ನಮ್ಮ ಮನೆ ಪಕ್ಕದವರು ನಾವು ಚುಂಚನಗಿರಿ ನೋಡಿಲ್ಲ ಅಂದರು. ಇವತ್ತು ಅದಕ್ಕೆ ನಾನು ಅವ್ರ ಜೊತೆ ಚುಂಚನಗಿರಿಗೆ ಬಂದಿದ್ದೆ. ಇಲ್ಲಿ ಬೆಟ್ಟ ಹತ್ಬೇಕಾದ್ರೆ ಇವ್ರು ಹೆಂಗೆ ಇಳಿತಿದ್ದಾರೆ ಅಂತ ನೋಡಿ ನೀವೇನೆ. ಓಹ್ ಸಾರಿ, ಇದು ಅಣ್ಣ ಅಲ್ಲ ಅಕ್ಕ. ನೆಕ್ಸ್ಟ್ ನಾವು ಚೋಳೂರು ಕಂಬ ಹತ್ತೋಣ ಅಂತ ಹೇಳೋಟ್ವಿ. ಇಲ್ಲಿ ಮೊದಲು ಕಬ್ಬಿಣದ ಸ್ಟೆಪ್ಸ್ ಇರಲಿಲ್ಲ, ಬಟ್ ಇವಾಗ ಅದನ್ನು ಮಾಡಿದ್ದಾರೆ, ಈಸಿಯಾಗಿ ಹತ್ಬೋದು. ನಾವಿಲ್ಲಿ ಹತ್ತಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ನೆಕ್ಸ್ಟು ಸರಪಣಿ ಇಟ್ಕೊಂಡು ಹತ್ತೋಣ ಅಂತ ಹೇಳೋಟ್ವಿ. ನನಗೆ ಸರಪಣಿ ಇಟ್ಕೊಂಡು ಅವಾಗಿಂದನೂ ಹತ್ಬೇಕಂತ ಇಷ್ಟ, ಬಟ್ ಅನ್ಫಾರ್ಚುನೇಟ್ಲಿ ಈ ಸಲನೂ ಹತ್ತಲಿಲ್ಲ. ಇಲ್ಲಿ ಇಳಿಬೇಕಾದ್ರೆ ಸ್ವಲ್ಪ ಅದರಲ್ಲಿ ಮಿಸ್ ಆದೆ, ಯಾಕಂದರೆ ಚೂರು ಬಿದ್ದಿದ್ರು ಪ್ರಾಣನೇ ಹೋಗ್ತಿತ್ತು. ನೆಕ್ಸ್ಟು ಮನೆ ಕಡೆ ಹೊರಟ್ವಿ. ಇಷ್ಟು ನನ್ನ ಈ ದಿನದ ಪುಟ್ಟ ವ್ಲಾಗ್ ಆಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.